ಹಾಯ್ ಫ್ರೆಂಡ್ಸ್, BMTC ಕಂಡಕ್ಟರ್ ಹುದ್ದೆಯ NHK ಅವರ ಅಂತಿಮ ಸ್ಕೋರ್ ಪಟ್ಟಿಯನ್ನು ನೋಡಲು ನಿನ್ನೆ ಒಂದು ಲಿಂಕನ್ನು ಬಿಟ್ಟಿದ್ದರು. ಆ ಲಿಂಕಿನಲ್ಲಿ ಯಾರ ಒಂದು ಪರೀಕ್ಷೆ ಬರೆದಿದ್ದಾರೆ ಅವರಷ್ಟೇ ಅವರ ಒಂದು ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಹಾಕಿ ಅವರು ತಮ್ಮ ಒಂದು ವೈಯಕ್ತಿಕ ಸ್ಕೋರ್ ಅಷ್ಟೇ ನೋಡಿಕೊಳ್ಳಲು ಅವರು ಅವಕಾಶ ಮಾಡಿಕೊಟ್ಟಿದ್ದರು. ತುಂಬ ಜನರು ಕಮೆಂಟ್ನಲ್ಲಿ ಹೇಳಿದರು, KEದವರಿಗೆ ರಿಕ್ವೆಸ್ಟ್ ಮಾಡಿ ಎಲ್ಲರ ಒಂದು ಸ್ಕೋರ್ ಲಿಸ್ಟನ್ನು ಬಿಡುಗಡೆ ಮಾಡಲು. ಆದ್ದರಿಂದ ಇವತ್ತು 12:30ಕ್ಕೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಲ್ಲಿ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆ ಅಧ್ಯಕ್ಷರಾದ ಕಾಂತಕುಮಾರ್ ಸರ್ ಅವರು ಭೇಟಿ ನೀಡಿ ಹಲವಾರು ಒಂದು ಅಭ್ಯರ್ಥಿಗಳ ಸಮಸ್ಯೆಗಳನ್ನು ತೆಗೆದುಕೊಂಡು ಅವರು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಭೇಟಿ ನೀಡಿದರು. ಅದೇ ರೀತಿ NHK ಅವರ ಒಂದು ಅಂತಿಮ ಸ್ಕೋರ್ ಪಟ್ಟಿ ಬಿಡುಗಡೆ ಮಾಡಲು ಕೂಡ ತುಂಬ ಜನರು ರಿಕ್ವೆಸ್ಟ್ ಮಾಡಿಕೊಳ್ಳಲು ಅವರಿಗೆ ಮೆಸೇಜ್ ಮಾಡಿದರು. ಅದರಂತೆ ನಾನು ಕೂಡ ಎಲ್ಲರೂ ಕೂಡ ಅವರಿಗೆ ಮೆಸೇಜ್ ಮಾಡಿ ತಿಳಿಸಿದರು. ಅದರ ಪ್ರಕಾರ ಅವರು KEಯ ಒಂದು ಪ್ರಾಧಿಕಾರಕ್ಕೆ ಭೇಟಿ ನೀಡಿ ಎಲ್ಲರ ಒಂದು ರಿಕ್ವೆಸ್ಟ್ ಆಧಾರಿತ ಮೇಲೆ ಈಗ KEದವರು ಕೂಡ ಅಂತಿಮ ಸ್ಕೋರ್ ಪಟ್ಟಿಯನ್ನು ವೆಬ್ಸೈಟ್ನಲ್ಲಿ ಬಿಡುಗಡೆ ಮಾಡಿದ್ದಾರೆ. ಈಗ ಎಲ್ಲರೂ ಕೂಡ ಎಲ್ಲರ ಒಂದು ಸ್ಕೋರ್ ಪಟ್ಟಿಯನ್ನು ನೀವು ಕೂಡ ನೋಡಿಕೊಳ್ಳಬಹುದು. ನಿಮಗೂ ಕೂಡ ಐಡಿಯಾ ಬರುತ್ತದೆ ಯಾರದು ಒಂದು ಟಾಪ್ ಸ್ಕೋರ್ ಆಗಿದೆ, ಎಷ್ಟಕ್ಕೆ 1:5 ಒಂದು ಮೆರಿಟ್ ಸ್ಕೋರ್ ಪಟ್ಟಿ ನಿಲ್ಲಬಹುದಂತ, ಯಾವ ರೀತಿ ನಿಮ್ಮ ಒಂದು ಸ್ಕೋರ್ ಮತ್ತು ಎಲ್ಲರ ಒಂದು ಸ್ಕೋರನ್ನು ನೀವು ಚೆಕ್ ಮಾಡಿಕೊಳ್ಳಬಹುದು ಅಂತ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಹಾಯ್ ಫ್ರೆಂಡ್ಸ್, ನಿಮ್ಮ ಒಂದು ಕ್ರಮ್ ಬ್ರೌಸರ್ನಲ್ಲಿ ನೀವು KA.KR.NIC ಈ ಒಂದು ವೆಬ್ಸೈಟಿಗೆ ಹೋಗುವುದು. ಆಮೇಲೆ ಇಲ್ಲಿ KEಯ ಒಂದು ವೆಬ್ಸೈಟ್ ಇಲ್ಲಿ ಓಪನ್ ಆಗುತ್ತದೆ. ನೋಡಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ. ಇಲ್ಲಿ ನೀವು ಕೆಳಗಡೆ ಇತ್ತೀಚಿನ ಪ್ರಕಟಣೆಗಳು ಇಲ್ಲಿ ನೀವು ಕೆಳಗಡೆ ನೋಡಬಹುದು. ನೋಡಿ, ನಿನ್ನೆ ಅವರು ನಿಮ್ಮ ಸ್ಕೋರ್ ನೀವು ನೋಡಿ ಇಲ್ಲಿ 23ನೇ ತಾರೀಕಿಗೆ ಕಂಡಕ್ಟರ್ RPC ಅವರ ಅಂತಿಮ ಸ್ಕೋರ್ ಲಿಂಕನ್ನು ನೀವು ನಿಮ್ಮ ಒಂದು ವೈಯಕ್ತಿಕ ಒಂದು ಎಷ್ಟು ಸ್ಕೋರ್ ಆಗಿದೆ ಅಂತ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಹಾಕಿ ನೀವು ನೋಡಿಕೊಳ್ಳಬಹುದಿತ್ತು. ಇವತ್ತೇ ನೋಡಿ 24ನೇ ತಾರೀಕು ಕಂಡಕ್ಟರ್ RPC ಅಂತಿಮ ಸ್ಕೋರ್ ಪಟ್ಟಿ ಎಲ್ಲರ ಒಂದು ಸ್ಕೋರ್ ಪಟ್ಟಿಯನ್ನು ಅವರು ವೆಬ್ಸೈಟ್ನಲ್ಲಿ ಹಾಕಿದ್ದಾರೆ. ಈಗ ನೀವು ಎಲ್ಲರ ಒಂದು ಸ್ಕೋರನ್ನು ನೀವು ನೋಡಿಕೊಳ್ಳಬಹುದು. ನೋಡಿ ಫ್ರೆಂಡ್ಸ್, ಫೈನಲ್ ಸ್ಕೋರ್ ಲಿಸ್ಟ್ 24/9/2024 ನೋಡಿ ಎಲ್ಲರ ಒಂದು ಸ್ಕೋರನ್ನು ಹಾಕಿದ್ದಾರೆ. ಇದರ ಆಧಾರದ ಮೇಲೆ ನೀವು ಯಾರು ಎಷ್ಟು ಟಾಪ್ ಸ್ಕೋರ್ ಮಾಡಿದ್ದಾರೆ ಅಂತ ಕೂಡ ನೀವು ನೋಡಿಕೊಳ್ಳಬಹುದು. ನೋಡಿ, ಇಲ್ಲಿ ಹಾಕಿದ್ದಾರೆ ಅವರ CT ನಂಬರ್, ನಿಮ್ಮ ಹೆಸರು, ಔಟ್ ಆಫ್ 100ಗೆ ಎಷ್ಟು ಸ್ಕೋರ್ ಹಾಕಿದ್ದಾರೆ ಇಲ್ಲಿ ನೀವು ನೋಡಿಕೊಳ್ಳಿ. ಬಟ್ ಇಲ್ಲಿ ಅವರು PUC ಸ್ಕೋರ್ ಹಾಕಿಲ್ಲ. ಓನ್ಲಿ ಇಲ್ಲಿ ಅವರು ನೀವು CTನಲ್ಲಿ ಪಡೆದ ಒಂದು ಸ್ಕೋರನ್ನು ಅವರು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡಿಕೊಳ್ಳಿ ಯಾರದು ಒಂದು ಟಾಪ್ ಸ್ಕೋರ್ ಆಗಿದೆ ಅಂತ. ನಾನು ಮುಂದಿನ ವಿಡಿಯೋದಲ್ಲಿ ಯಾರದು ಒಂದು ಟಾಪ್ ಸ್ಕೋರ್ ಮಾಡಿದ್ದಾರೆ ಅಂತ ನಾನು ತಿಳಿಸಿಕೊಡುತ್ತೇನೆ. ಇದರ ಆಧಾರದ ಮೇಲೆ ಕೂಡ ನೀವು ನಿಮ್ಮ ಒಂದು ಎಷ್ಟು ಸ್ಕೋರ್ ಮಾಡಿದರೆ ನೀವು ಯಾವ ಒಂದು ಕ್ಯಾಟಗರಿಗೆ ಎಷ್ಟು ಒಂದು ಪರ್ಸೆಂಟೇಜ್ ನಿಲ್ಲಬಹುದು ಅಂತ ಕೂಡ ನೀವು ಐಡಿಯಾ ಕೂಡ ಬರುತ್ತದೆ. ನೋಡಿ, ಎಲ್ಲರ ಒಂದು ಸ್ಕೋರ್ ಪಟ್ಟಿ ಇದೆ. ಟೋಟಲ್ ಇಲ್ಲಿ ಒಂದು ನಿಮಿಷ ನೋಡಿ, ಇಲ್ಲಿ ಟೋಟಲ್ 645 ಪೇಜಸ್ ಇದೆ. ನೀವು ಇಲ್ಲಿ ನೋಡಬಹುದು. A ಅಂದರೆ ಆಬ್ಸೆಂಟ್, ಯಾರೂ ಪರೀಕ್ಷೆ ಬರೆಯಲಿಲ್ಲ. ಸೊ ನೀವು ಎಲ್ಲರೂ ಇಲ್ಲಿ ಸೀರಿಯಲ್ ನಂಬರ್ 23,021 ಇದೆ ಟೋಟಲ್. ನೋಡಿ, ಇಲ್ಲಿ ತುಂಬ ಜನರು ಆಬ್ಸೆಂಟ್ ಕೂಡ ಆಗಿದ್ದಾರೆ. ಎಷ್ಟು ಜನರು ಎಕ್ಸಾಮ್ ಅಟೆಂಡ್ ಮಾಡಿದ್ದಾರೆ. A ಅಂದರೆ ಅವರು ಎಕ್ಸಾಮ್ ಅಟೆಂಡ್ ಮಾಡಿಲ್ಲ ಅಂತ ನೀವು ಇಲ್ಲಿ ನೋಡಿಕೊಳ್ಳಿ. ನಿಮ್ಮ ಒಂದು ಸ್ಕೋರ್ ಮತ್ತು ಯಾರು ಟಾಪ್ ಸ್ಕೋರ್ ಮಾಡಿದ್ದಾರೆ ಅಂತ ಕೂಡ ನೀವು ಇಲ್ಲಿ ಈ ಒಂದು ಸ್ಕೋರ್ ಪಟ್ಟಿಯಲ್ಲಿ ನೀವು ನೋಡಿಕೊಳ್ಳಬಹುದು. ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು. ಅದೇ ರೀತಿ ನಾನು ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ನೀಡುತ್ತೇನೆ. ಅದೇ ರೀತಿ ಈ PDF ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕುತ್ತೇನೆ. ನೀವು ಇಲ್ಲಿಂದ ಕೂಡ ನಿಮ್ಮ ಒಂದು ಸ್ಕೋರನ್ನು ನೀವು ಮತ್ತು ಬೇರೆಯವರ ಸ್ಕೋರನ್ನು ಕೂಡ ನೀವು ಚೆಕ್ ಮಾಡಿಕೊಳ್ಳಬಹುದು.